ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಎಲ್ಲೂ ಫ್ರೀಯಾಗಿ ಓಡಾಡ್ದಂಗ್ ಮಾಡ್ಬಿಟ್ಟಿದ್ದೀರಾ. ನನ್ ಫ್ರೀಡಮ್ನ ಕಿತ್ಕೊಂಡ್ಬಿಟ್ಟಿದ್ದೀರಾ ನೀವು. ಇದ ವಿಷಯ ಏನಿದೆ ವಿಷಯ ಅಂತ ಇಷ್ಟು ಕ್ಯಾಶುಯಲ್ ಆಗಿ ಹೇಳ್ತಿದ್ದೀರಾ? ನನ್ಗೆ ಎಷ್ಟು ಟಾರ್ಚರ್ ಕೊಡ್ತಿದಾರೆ ಗೊತ್ತಾ ಅವರು. ಒಬ್ಬರು ನೋಡಿದ್ರೆ ಮಾವಿನಕಾಯಿ, ಇನ್ನೊಬ್ರು ನೋಡಿದ್ರೆ ಉಪ್ಪಿನಕಾಯಿ, ಇನ್ನೊಬ್ರು ಮಣ್ಣು, ಇನ್ನೊಬ್ರು ಸುಣ್ಣ, ಒಬ್ಬೊಬ್ರು ಒಂದೊಂದು ತಗೊಂಡು ನನ್ನ ಹಿಂದೆನೆ ಬರ್ತಿರ್ತಾರೆ. ಇದು ಬೇಕಾ ಮೇಡಮ್, ಅದು ಬೇಕಾ ಮೇಡಮ್, ಇದು ತರ್ಲ ಮೇಡಮ್, ಅದು ತರ್ಲ ಮೇಡಮ್. ಬೇಡ ಅಂದ್ರೆ ಕೇಳಲ್ಲ, ಸರ್ ಆರ್ಡರ್ಸ್ ನಾವು ಫಾಲೋ ಮಾಡ್ಲೇಬೇಕು ಅಂತ ಹೇಳ್ತಾರೆ. ನಂತೂ ಸಾಕಾಗೋಗ್ಬಿಟ್ಟಿದೆ. ಯಾಕಾದ್ರೂ ಪ್ರೆಗ್ನೆಂಟ್ ಆದ್ನೋ ಅಂತ ಅನಿಸ್ಬಿಟ್ಟಿದೆ. ಅದು ನೀವಿಂದಾನೆ. ಇಷ್ಟೇ ತಾನೇ ವಿಷಯ. ಓಡಾಡಕ್ಕಾಗಲ್ಲ ಅಂತ ನೀವು ಹೇಳಿದ್ರಲ್ಲ, ನಾನಂತೂ ಗಾಬರಿ ಆಗ್ಬಿಟ್ಟೆ. ಏನಾಯ್ತೋ ಏನೋ ಅಂತ. ನೋಡ್ರಿ, ನಿಮಗೆ ಯಾವಾಗ ಏನೇನು ಬೇಕೋ ಅದೆಲ್ಲ ಈಸಿಯಾಗಿ ಸಿಗಲಿ ಅಂತ ನಾನು ಇದೆಲ್ಲ ಅರೇಂಜ್ ಮಾಡಿದ್ದು. ಇದು ಒಂದು ಕನ್ಸರ್ನ್ಗೋಸ್ಕರ. ಇಟ್ಸ್ ಔಟ್ ಆಫ್ ಲವ್. ಇದು ಲವ್ ಅಲ್ಲ, ಓವರ್ ಲವ್, ಅಂಡ್ ದಟ್ ಇಸ್ ಸಫೋಕೇಟಿಂಗ್ ಮೀ ಗೌತಮ್ ಅವರೇ. ಏನ್ ಹೇಳ್ತಾ ಇದ್ದೀರಾ? ನಿಜವಾಗ್ಲು ನನಗೆ ಉಸಿರು ಕಡ್ದಂಗ ಆಗ್ಬಿಟ್ಟಿದೆ. ನನಗೆ ಯಾವುದೋ ಒಂದು ಬೈಕೆ ಬರುತ್ತೆ ಅಂತ ಅನ್ಕೊಂಡಿದ್ದೆ, ಆದ್ರೆ ನೀವು ಇದನ್ನ ಮಾಡೋದನ್ನೆಲ್ಲ ನೋಡಿ ಅದನ್ನು ಭಯ ಪಟ್ಟು ಓಡಾಗ್ಬಿಟ್ಟಿದೆ. ದಿಸ್ ಇಸ್ ಟೂ ಮಚ್ ಅಲ್ಲ. 3, 4, 5, 6 ಮಚ್. ಓಕೆ, ರಿಲ್ಯಾಕ್ಸ್ ಪ್ಲೀಸ್. ಅವ್ರುಗಳನ್ನ ಬೈಬೇಡಿ. ಅವರು ನನ್ನ ಆರ್ಡರ್ನ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡ್ತಾ ಇದ್ದಾರೆ ಅಷ್ಟೇ. ನಾನು ಅವ್ರಿಗೆ ಹೇಳ್ತೀನಿ, ನಿಮಗೆ ಟಾರ್ಚರ್ ಕೊಡಬೇಡಿ ಅಂತ. ಓಕೆನಾ? ಪ್ಲೀಸ್ ಅದನ್ನ ಮಾಡಿ ಪುಣ್ಯ ಕಟ್ಕೊಡಿ. ಪ್ಲೀಸ್. ಸರಿ, ಈಗ ನೀವು ನನ್ನ ಹತ್ರನಾದ್ರೂ ಹೇಳ್ಕೊಡಿ ನಿಮ್ಮ ಬೈಕ್ ಏನು ಅಂತ. ನಾನೇ ಫುಲ್ಫಿಲ್ ಮಾಡ್ತೀನಿ. ಅದು ನನಗೆ ಬೇಡ. ರೀ, ಯಾಕ್ರಿ ಮಾತನ್ನ ಅರ್ಧ ನಿಲ್ಸಿದ್ರಿ? ಅದೇನು ಕಂಪ್ಲೀಟ್ ಮಾಡಿ. ಏನು ಅಂತ ಹೇಳಿ. ಇಲ್ಲ ಬೇಡ. ಏನಿಲ್ಲ ಬಿಡಿ, ಅವೆಲ್ಲ ಆಗಲ್ಲ. ಅದೇನು ಅಂತ ಹೇಳಿ. ಬಿಡಿ ಅಂದ್ರೆ ಬಿಟ್ಬಿಡ್ಬೇಕಪ್ಪ. ಆಗಲ್ಲ. ಏನೋ ಹೇಳ್ತಾ ಇದ್ರಿ ತಾನೆ, ಯಾಕೆ ಅರ್ಧಕ್ಕೆ ಮಾತು ನಿಲ್ಸಿದ್ರಿ? ಅದೇನು ಅಂತ ಹೇಳಿ ಕಂಪ್ಲೀಟ್ ಮಾಡಿ. ಅದು ನಾನೇ ಹೇಳಿದ್ರೆ ಚೆನ್ನಾಗಿರಲ್ಲ. ಅದನ್ನ ನೀವೇ ಅರ್ಥ ಮಾಡ್ಕೊಂಡು ಫುಲ್ಫಿಲ್ ಮಾಡಬೇಕು. ಓ, ಈಗ ನಾನೇ ಅರ್ಥ ಮಾಡಿಕೊಂಡು ಅದನ್ನು ಫುಲ್ಫಿಲ್ ಮಾಡಬೇಕು. ಹೋಗ್ರಿ ರೀ, ನನಗೇನು ಮೈಂಡ್ ರೀಡಿಂಗ್ ಬರುತ್ತೆ? ಅದೆಲ್ಲ ನನ್ಗೆ ಗೊತ್ತಿಲ್ಲ. ಗಂಡ ಆದವನು ಹೆಂಡತಿಗೆ ಏನ್ ಬೇಕು ಏನ್ ಬೇಡ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಮೈಂಡ್ ರೀಡಿಂಗ್ ಅಷ್ಟೆಲ್ಲ, ಹಾರ್ಟ್ ರೀಡಿಂಗು ಮಾಡಬೇಕು. ನಿಮಗಿದೊಂದು ಚಾಲೆಂಜ್. ಓಹೋ, ನನಗೆ ಚಾಲೆಂಜ್? ಅಫ್ಕೋರ್ಸ್. ಓಕೆ, ಚಾಲೆಂಜ್ ಅಕ್ಸೆಪ್ಟೆಡ್. ಆದಷ್ಟು ಬೇಗ ಕಂಡುಹಿಡಿತೀನಿ, ಅತಿ ಶೀಘ್ರದಲ್ಲಿ. ಹೇಳಿ, ನಿಮ್ಮ ಬೈಕೆ ಏನು? ಹಿಂಗೆಲ್ಲ ಚೀಟಿಂಗ್ ಮಾಡಂಗಿಲ್ಲ. ಆಯ್ತು, ಚೀಟಿಂಗ್ ಮಾಡಲ್ಲ. ಕಂಡುಹಿಡಿತೀನಿ ಬಿಡಿ. ಹಿಡಿತೀರ ನೋಡೇ ಬಿಡಿ. ಸ್ವಲ್ಪ ಹಾಗೆ ನೋಡಿ. ಐಸ್ ಕ್ರೀಮ್ ತರಿಸ್ತಾ ಇದ್ದೆ, ನಿಮ್ಗೆ ಯಾವ್ದು ಬೇಕು ಹೇಳಿ? ಫುಲ್ ಅದು ಬಲ್ಗೆ ಡಿಪೆಂಡ್ ಆಡ್ತಾನೆ. ನಾನಾಗ ಎತ್ತು ಸಿಕ್ಸರ್ ಹೊಡ್ತಿದ್ದೆ, ಗ್ರೌಂಡಿಂದ ಆಚೆ ಬೀಳ್ಬೇಕಾಯ್ತು. ಸಿಸ್ಟರ್, ಏನ್ ಸಿಸ್ಟರ್ ಇಷ್ಟು ಡೀಪ್ ಆಗಿ ಥಿಂಕ್ ಮಾಡ್ತಾ ಇದೆಯಾ? ಇನ್ನೇನಿರತ್ತಣ್ಣ, ಆ ಭೂಮಿಕಾಗೆ ಒಂದು ಗತಿ ಕಾಣಿಸ್ಬೇಕಲ್ವಾ, ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೆ. ಓ, ಅದ್ರ ಬಗ್ಗೆನಾ? ಅವಳ ಹೆಲ್ತ್ ಡ್ರಿಂಕಲ್ಲಿ ನಾವು ಪೌಡರ್ ಮಿಕ್ಸ್ ಮಾಡಿ ಕೊಟ್ಟಿದ್ವಲ್ಲ, ಅವಳು ಅದನ್ನು ಕುಡಿಲೇ ಇಲ್ಲ. ಹ್ಞೂ ಸಿಸ್ಟರ್, ನಾವು ಸೂಪರ್ ಹಿಟ್ ಆಗತ್ತೆ ಅಂತ ತಿಳ್ಕೊಂಡಿದ್ವಲ್ಲ, ಆಕ್ಟರ್ ಫ್ಲಾಪ್ ಆಗೋಯ್ತಲ್ಲ. ಒಂದ್ ಲೆಕ್ಕದಲ್ಲಿ ನೋಡಿದ್ರೆ ಅವಳು ಕುಡಿದೇ ಇದ್ದದ್ದು ಒಳ್ಳೇದಾಯ್ತು ಸಿಸ್ಟರ್. ಅಕಸ್ಮಾತ್ ಕುಡಿದವಳು ಸತ್ತೋಗಿದ್ರೆ ಪೋಸ್ಟ್ ಮಾರ್ಟಮ್ ಮಾಡುವಾಗ ಗೊತ್ತಾಗ್ತಿರ್ಲಿಲ್ವಾ ವಿಷಪ್ರಾಶನದಿಂದ ಸಾವು ಅಂತ? ಇದು ಸಹಜ ಸಾವಲ್ಲ, ಯಾರೋ ವಿಷ ಹಾಕಿ ಕೊಂದಿದ್ದಾರೆ ಅಂತ. ಆಗ ಗೌತಮ್ ಸುಮ್ಮನೆ ಇರ್ತಿದ್ನ, ಮಿಷನ್ ಗನ್ ಎತ್ಕೊಂಡು ನಮ್ಮನ್ನು ಸಾಲಾಗಿ ನಿಲ್ಲಿಸಿ ಡಗ್ 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 ಅಂತ ಶೂಟ್ ಮಾಡ್ತಿದ್ದ. ಏನ್ ಸಿಸ್ಟರ್, ನಿನ್ ತಲೆಗೆ ಅಷ್ಟು ಒಳ್ಳಿಲಿಲ್ವಾ? ಅಲ್ಲ, ಪ್ಲಾನ್ ಮಾಡಬೇಕಾದ್ರೆ ನೀನು ಅಲ್ಲೇ ಇದ್ದೆ ತಾನೆ, ಆವಾಗ ನಿನ್ನ ತಲೆಯಲ್ಲಿ ಹೊಳಿಲಿಲ್ವಾ? ನನಗೆ ಬುದ್ಧಿ ಹೇಳಕ್ ಬರ್ತೀಯ ನೀನು? ಸಾರಿ ಸಿಸ್ಟರ್, ಸುಮ್ಮನೆ ತಮಾಷೆಗಾಗಿ ಹೇಳಿದೆ. ಸಿಸ್ಟರ್, ಈಗೇನಾದ್ರೂ ದಾರಿ ಹುಡುಕ್ಬೇಕು. ಭೂಮಿಕ ಸಾಯ್ಬೇಕು, ಆದ್ರೆ ನಮ್ಮ ಮೇಲೆ ಸಂಶಯ ಬರಬಾರ್ದು. ಹಾಗೇನಾದ್ರೂ ಮಾಡ್ಬೇಕು ಸಿಸ್ಟರ್. ಬಟ್ ಏನ್ ಮಾಡೋದು? ಸುಪಾರಿ ಕೊಟ್ರೆ? ಸುಪಾರಿ ತಗೊಂಡಿರೋರು ಸಿಕ್ಕಾಕೊಂಡ್ರೆ, ಅವ್ರೇನಾದ್ರೂ ಬಾಯ್ ಬಿಟ್ರೆ ನಮ್ಮ ಹೆಸರು ಹೇಳ್ತಾರೆ. ಅವಾಗ ಏನ್ ಮಾಡೋದು? ಅವ್ರೇನಾದ್ರೂ ಬಾಯ್ ಬಿಟ್ರೆ ನಮ್ಮನ್ನ ಒಳಗಡೆ ಹಾಕಿ ರುಬ್ತಾರೆ. ಬೇಡ ಬೇಡ ಬೇಡ, ಸುಪಾರಿ ಐಡಿಯಾ ಕ್ಯಾನ್ಸಲ್ ಮಾಡ್ಬೇಡ ಸಿಸ್ಟರ್. ಮಾಟ ಮಂತ್ರ ವಾಮಾಚಾರ ಮಾಡ್ತಿದ್ರೆ ಮಾಟ ಮಂತ್ರ ಎಲ್ಲ ಬೇಡ ಸಿಸ್ಟರ್. ಹಿಂಗ್ ಮಾಡ ಅಣ್ಣ, ನಿಮ್ ದಮ್ಮಯ್ಯ ಅಂತೀನಿ. ಐಡಿಯಾ ಕೊಡ್ತೀನಿ ಅಂತ ಅಂದ್ಬಿಟ್ಟು ಈ ರೀತಿ ಡಬ್ಬ ಐಡಿಯಾ ಕೊಡಬೇಡ. ಆಯ್ತು, ಡಬ್ಬಗಳು ನನ್ನ ಹತ್ರನೇ ಇರಲಿ, ನಾನು ಮ್ಯಾಚ್ ನೋಡುವೇನು. ನನ್ನ ತಲೆಗೆ ಹುಳ ಬಿಟ್ಟು ನೀನ್ ಮ್ಯಾಚ್ ನೋಡ್ತಾ ಇದೀಯಾ? ಸಿಸ್ಟರ್, ಸಾರಿ ಸಿಸ್ಟರ್. ಎಸ್,
ಇದ್ದೇ ಕರೆಕ್ಟ್. ಹೀಗೆ ಮಾಡಬೇಕು ಅಣ್ಣ. ನಾವು ಹೀಗೆ ಮಾಡೋಣ. ಅವಳು ಕರೆಂಟ್ ಹೊಡಿಸಿದ್ರೆ ಅವಳೇ ಸಾಯ್ತಾಳೆ. ಆಗ ಅದನ್ನು ನಾವೇ ಮಾಡಿದ್ದು ಅಂತ ಯಾರಿಗೂ ಗೊತ್ತಾಗಲ್ಲ. ಓ ಎಂತ ಐಡಿಯಾ ಸಿಸ್ಟರ್, ಸೂಪರ್ ಸೂಪರ್. ಚಾನಲ್ ಚೇಂಜ್ ಆದದ್ದು ಒಳ್ಳೆದಾಯ್ತು. ಬ್ರೇಕಿಂಗ್ ನ್ಯೂಸ್, ವಿದ್ಯುತ್ ಅಪಘಾತಕ್ಕೆ ಸಿಕ್ಕಿ ಗರ್ಭಿಣಿ ಮಹಿಳೆ ಸಾವು. ನಮ್ಮ ಚಾನಲ್ ಅಲ್ಲಿ ಮಾತ್ರ ಬ್ರೇಕಿಂಗ್ ನ್ಯೂಸ್. ಸಿಸ್ಟರ್, ಏನು ಮುಖದಲ್ಲಿ ಲಕ 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 ಕಾಂತಿ ಹೊಳಿತಾ ಇದೆ, ಬಹಳ ಖುಷಿಯಲ್ಲಿದೆಯಾ? ಏನ್ ಸಮಾಚಾರ? ಅದೇ ಅಣ್ಣ, ಭೂಮಿಕಾಗೆ ಶಾಕ್ ಕೊಡಿಸ್ಬೇಕು ಅಂತ ನಾವು ಪ್ಲಾನ್ ಮಾಡಿದ್ವಲ್ವಾ, ಅದಕ್ಕೆ ಎಲ್ಲ ಅರೇಂಜ್ಮೆಂಟ್ಸ್ ಮಾಡ್ಬಿಟ್ಟಿದ್ದೀವಿ. ಕರೆಂಟ್ ಶಾಕ್ ಕೇಳೋದಕ್ಕೆ ಶಾಕಿಂಗ್ ಆಗಿದೆಯಲ್ಲ ಸಿಸ್ಟರ್. ಕೇಳೋದಿಕ್ಕೆ ಶಾಕಿಂಗ್ ಆಗಿದ್ಮೇಲೆ ರಿಯಲ್ ಶಾಕ್ ಹೇಗಿರುತ್ತೆ ಅಂತ ಯೋಚನೆ ಮಾಡು. ನೆಗದು ಬಿದ್ದು ನೆಲ್ಲಿಕಾಯಿಗೆ ಹೋಗ್ಬಿಡ್ತಾಳೆ ಸಿಸ್ಟರ್. ಸರಿ, ಇದನ್ನ ಹೆಂಗೆ ಎಕ್ಸಿಕ್ಯೂಟ್ ಮಾಡ್ತೀಯ? ವೆರಿ ಸಿಂಪಲ್ ಅಣ್ಣ. ಈಗಷ್ಟೇ ಕೆಲಸದವರು ನೆಲ ಒರೆಸ್ಬಿಟ್ಟು ಹೋಗಿದ್ದಾರೆ. ನಾನು ಅದ್ರ ಮೇಲೆ ಇನ್ನಷ್ಟು ನೀರು ಹಾಕಿದ್ದೀನಿ. ಅದಕ್ಕೆ ಒಂದು ಪವರ್ ಕನೆಕ್ಷನ್ ಕೊಟ್ಟಿದ್ದೀನಿ. ಭೂಮಿಕಾ, ಇವತ್ತು ನಿನ್ನ ಕತೆ ಮುಗೀತು. ಓಹೋ, ಭಾರಿ ಪ್ಲಾನ್ ಮಾಡಿದ್ಯನ್ನು ಅಣ್ಣ. ಈಗೇನಾಗತ್ತೆ ಅಂದ್ರೆ ಇಷ್ಟೇ, ಮುಂದಿನ ನಾನು ಹೇಳ್ತೀನಿ ಕೇಳು. ನಿನ್ನ ಸೊಸೆ ಬುರ್ನಾಸ್ ಭೂಮಿಕಾ ನಿಧಾನಕ್ಕೆ ಹೆಜ್ಜೆ ಮೇಲೆ ಹೆಜ್ಜೆ ನೆಟ್ಕೊಂಡು ಟೊಯೋ 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 ಅಂತ ನುಲಿತಾ ಬರ್ತಾಳ. ಬಂದು ನೀನು ಚೆಲ್ಲಿದ ನೀರಿನ ಮೇಲೆ ಕಾಲಿಡ್ತಾಳ. ಕರೆಂಟ್ ಶಾಕ್ ಹಿಡಿದು ಆಮೇಲೆ ಡೈರೆಕ್ಟ್ ಸ್ವರ್ಗಕ್ಕೆ ಪಾರ್ಸಲ್. ಆಮೇಲೆ ನಾವೆಲ್ಲ ಸೇರ್ಕೊಂಡು ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ ಅಂತ ಹೇಳ್ಬೇಕಷ್ಟೇ. ಎಕ್ಸಾಕ್ಟ್ಲಿ. ಹೇಗಿದೆ ನನ್ನ ಪ್ಲಾನ್? ಸೂಪರ್ ಸಿಸ್ಟರ್, ಸೂಪರ್. ನಂಗೊಂದು ಡೌಟು. ಈಗ ಅವಳ ಬದಲಿಗೆ ಬೇರೆ ಯಾರಾದರೂ ಬಂದ್ರೆ, ಆಮೇಲೆ ಎಡವಟ್ಟುಗಳಾದ್ರೆ, ಆಮೇಲೆ ಮುಂದಕ್ಕೆರಡಾದ್ರೆ, ಏನೋ ಮಾಡೋದಕ್ಕೆ ಹೋಗಿ ಇನ್ನೇನೋ ಆಗ್ಬಿಟ್ರೆ ಕಷ್ಟ ಅಲ್ವಾ ಸಿಸ್ಟರ್? ಡೋಂಟ್ ವರಿ ಅಣ್ಣ, ಅದಕ್ಕೂ ನಾನು ವ್ಯವಸ್ಥೆ ಮಾಡಿದ್ದೀನಿ. ಈಗ ಮೇಲಿರೋ ಎಲ್ಲ ಕೆಲಸಗಾರರನ್ನ ನಾನು ಕೆಳಗೆ ಕಳಿಸ್ಬಿಟ್ಟಿದ್ದೀನಿ. ಮೇಲೆ ಉಳಿದಿರೋದು ಬರೀ ಭೂಮಿಕಾ. ಇನ್ನು ಅವಳು ಈಗ ಊಟ ಮಾಡಕ್ಕೆ ಕೆಳಗೆ ಹೋಗ್ತಾಳೆ. ಓಹೋ, ಬೇರೆಯವರೆಲ್ಲ ಎಕ್ಸಿಟ್, ಇವಳೊಬ್ಬಳು ಮಾತ್ರ ಎಂಟ್ರಿ. ಸೂಪರ್ ಸಿಸ್ಟರ್, ಒಳ್ಳೆ ಐಡಿಯಾನೇ ಮಾಡಿದ್ಯಾ. ಇದಕ್ಕೆ ಗೋಲ್ಡನ್ ಒತ್ಲೇಬೇಕು. ಇಷ್ಟು ದಿನ ಅವಳು ನಮಗೆ ಶಾಕ್ ಕೊಡ್ತಾ ಇದ್ಲು, ಈಗ ನಾವು ಅವಳಿಗೆ ರಿಯಲ್ ಕರೆಂಟ್ ಶಾಕ್ ಕೊಡ್ತಾ ಇದೀವಿ. ಇದನ್ನೇ ಕರ್ಮ ರಿಟರ್ನ್ಸ್ ಅನ್ನೋದು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.